ಆತ್ಮೀಯ PUC ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷಾ ಫಲಿತಾಂಶದ ಕುರಿತು ಈಗಾಗಲೇ ಅನೇಕ ಮಾಹಿತಿಗಳು ಲಭ್ಯವಾಗ್ತವೆ. ನಿನ್ನೆಯಿಂದ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಕಡೆ ಏಪ್ರಿಲ್ 5ರಂದು ಒಂದು ಫಲಿತಾಂಶ ಪ್ರಕಟಣೆ ಆಗಲಿದೆ ಅಂತಕ್ಕಂಥ ಮಾಹಿತಿ ತಮ್ಮೆಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಬಂದಿರಬಹುದು. ಯಾಕೆಂದರೆ ವಿದ್ಯಾರ್ಥಿಗಳೇ ಗಮನಿಸಿ, ನಿನ್ನೆ 31/3/2025ರಂದು ಒಂದು ಮಂಡಳಿಯಲ್ಲಿ ಪರೀಕ್ಷೆ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೀತು ಅಂತಕ್ಕಂಥ ಮಾಹಿತಿ ಅನೇಕ ಕಡೆ ಲಭ್ಯವಾಗ್ತದೆ. ಇದಕ್ಕೆ ಯಾವುದೇ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉತ್ತರಗಳು ದೊರೆತಿಲ್ಲ. ಏಕೆಂದರೆ ಆ ಪ್ರಕಟಣೆ ನೀಡ್ತಾರೆ. ಯಾವುದೇ ಒಂದು ಪರೀಕ್ಷೆ ಫಲಿತಾಂಶಗಳನ್ನು ಹೊರಡಿಸಬೇಕಾದ್ರೆ, ಪರೀಕ್ಷೆ ಫಲಿತಾಂಶವನ್ನು ನೀಡಬೇಕಾಗಿದ್ದರೆ ಆ ಪರೀಕ್ಷಾ ಮಂಡಳಿಗಳು ಒಂದು ಸ್ಪಷ್ಟವಾಗಿ ಪರೀಕ್ಷೆಯ ಫಲಿತಾಂಶಕ್ಕಿಂತ ಪೂರ್ವದಲ್ಲೇ ಒಂದು ದಿವಸ ಮುಂಚಿತವಾಗಿರ್ಬೋದು ಅಥವಾ 1-2 ದಿವಸ ಮುಂಚಿತವಾಗಿರ್ಬೋದು ಆ ಪರೀಕ್ಷೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪಷ್ಟ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾರೆ. ಹಾಗಾಗಿ ಏಪ್ರಿಲ್ 5ರಂದು ಒಂದು ಪರೀಕ್ಷಾ ಫಲಿತಾಂಶ ಇದೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂವರೆಗೆ ಯಾವುದೇ ರೀತಿಯ ಸ್ಪಷ್ಟವಾಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಒಂದು ಮಂಡಳಿಯಿಂದ ಲಭ್ಯವಾಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು 5ನೇ ತಾರೀಕಿಗೆ ಫಲಿತಾಂಶ ಇದೆ ಅಂತಕ್ಕಂಥದ್ದು ಅನೇಕ ಜನರು ಕಾಮೆಂಟ್ ಮಾಡೋದ್ರ ಮೂಲಕ ಕೇಳ್ತಾ ಇದ್ರು. ಹಾಗಾಗಿ ಇನ್ನೂವರೆಗೆ ಇದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಏಕೆಂದರೆ ಇಲ್ಲಿವರೆಗೆ ತಿಳಿದಿರುವ ಹಾಗೆ ಏಪ್ರಿಲ್ 10 ಅಥವಾ 11ರಂದು ಪರೀಕ್ಷೆ ಫಲಿತಾಂಶ ಪ್ರಕಟವಾಗಬಹುದು ಅಂತಕ್ಕಂಥ ನಿರೀಕ್ಷೆ ಇದ್ದು, ಏಪ್ರಿಲ್ 5ರ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟ ಆದೇಶವಿಲ್ಲ. ಒಂದೊಮ್ಮೆ ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಅಥವಾ ಪ್ರಕಟಣೆಯನ್ನು ಪರೀಕ್ಷಾ ಮಂಡಳಿ ನೀಡಿದ್ದೆ ಆದರೆ ಅದನ್ನು ನಾವು ಅಧಿಕೃತವಾಗಿ ನಂಬಬಹುದು. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂಥ ಈ ಸುದ್ದಿಗಳನ್ನು ತಾವು ನಂಬದಿರಿ. ಏಕೆಂದರೆ ಇದರ ಬಗ್ಗೆ ಒಂದು ವೇಳೆ ಫಲಿತಾಂಶ 5ಕ್ಕೆ ಬಂದರೂ ಕೂಡ ಸಂತೋಷ ಅಂತ ಹೇಳ್ಬೋದು. ಒಂದು 4-5 ದಿವಸ ಮುಂಚಿತವಾಗಿ ಬಂದರೂ ಕೂಡ ನಾವು ಅದನ್ನು ಸ್ವೀಕರಿಸೋಣ. ಯಾಕಂದರೆ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೆ ಈಡಾಗದೆ ಪರೀಕ್ಷೆ ಫಲಿತಾಂಶ ಯಾವುದೇ ರೀತಿಯಾಗಿರಲಿ, ಕಡಿಮೆ ಫಲಿತಾಂಶ ಬಂದರೂ ಕೂಡ ಇನ್ನೂ ಸುಧಾರಿಸಿಕೊಳ್ಳಲು ಇನ್ನೂ 2 ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಇದೆ. ಹಾಗಾಗಿ ಉದ್ವೇಗಕ್ಕೆ ಒಳಗಾಗದೆ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ಸ್ವೀಕರಿಸ್ತಕ್ಕಂಥ ಮನೋಭಾವನೆಯನ್ನು ತಾವುಗಳು ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು. ಹಾಗಾಗಿ ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಬಂದಿದ್ದೇ ಆದರೆ ಮತ್ತೆ ನಾನು ಒಂದು ವಿಡಿಯೋದ ಮೂಲಕ ತಮಗೆ ಆ ಮಾಹಿತಿಯನ್ನು ಹಂಚಿಕೊಳ್ತೇನೆ. ಹಾಗಾಗಿ ಯಾರು ಇನ್ನೂವರೆಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಐಕನನ್ನು ಪ್ರೆಸ್ ಮಾಡಿ ತಮಗೆ ಹೊಸ ಹೊಸ ಮಾಹಿತಿಗಳನ್ನು ಶೀಘ್ರದಲ್ಲೇ ತಲುಪುವಂತಾಗುತ್ತದೆ. ಧನ್ಯವಾದಗಳು.